ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ತಿಳ್ಕೊಳ್ಳೋಣ ಭಾರತಕ್ಕೆ ಹೇಗೆ ಜಲಮಾರ್ಗನ ಕಂಡುಹಿಡಿದ್ರು ಅಂತ. ಬನ್ನಿ ಫ್ರೆಂಡ್ಸ್. 25/498ರಂದು ಕೇರಳದ ಕ್ಯಾಲಿಕೇಟ್ ಪ್ರದೇಶಕ್ಕೆ ನಾವಿಕರ ಹಿಂಡು ಬಂದು ಒದಗುತ್ತದೆ. ಆ ದಿನದಂದು ಇಡೀ ಭಾರತ ದೇಶದ ದಿಕ್ಕು ಮತ್ತು ಚಿತ್ರಣವೇ ಬದಲಾಗಿ ಬಿಡುತ್ತದೆ. ಪೋರ್ಚುಗೀಸ್ಗೆ ಸೇರಿದ ನಾವಿಕ ವಾಸ್ಕೋಡಿಗಾಮನು ಭಾರತವನ್ನು ಕಂಡುಹಿಡಿಯುತ್ತಾನೆ. ಹಾಗಾದರೆ ಭಾರತ ಮೊದಲು ಇರಲಿಲ್ವಾ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಹೌದು, ಭಾರತ ದೇಶ ಮೊದಲೇ ಇತ್ತು. ಆದರೆ ಬೇರೆ ದೇಶದ ಜನರು ಭಾರತಕ್ಕೆ ಬರಬೇಕಾದರೆ ರಸ್ತೆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗವಾಗಿ ಚಲಿಸುವ ದಾರಿ ಯಾರಿಗೂ ಗೊತ್ತಿರಲಿಲ್ಲ. ಭಾರತ ದೇಶಕ್ಕೆ ಹಲವಾರು ಜನ ವಿದೇಶಿಯರು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಾರೆ. ಹಲವಾರು ಮಾರ್ಗಗಳಲ್ಲಿ ದೇಶದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಸಹ ಮಾಡ್ತಾರೆ. ಆದರೆ ಪೋರ್ಚುಗಲ್ಗೆ ಸೇರಿದ ವಾಸ್ಕೋಡಗಾಮನು ಐರೋಪ್ಯದಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. ಏನು, ವಾಸ್ಕೋಡಗಾಮ ಒಬ್ಬನೇ ಅಲ್ಲಿಂದ ಇಲ್ಲಿ ತನಕ ಬಂದನೇ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತದೆ. 25/498ರಂದು ನಾನು ಮೊದಲೇ ತಿಳಿಸಿದಂತೆ ನಾವಿಕರ ಹಿಂಡು ಬಂದು ಒದಗುತ್ತದೆ. ಅಂದರೆ ಭಾರತಕ್ಕೆ ದಾರಿ ಕಂಡುಹಿಡಿಯಲು ವಾಸ್ಕೋಡಗಾಮ ಒಬ್ಬನೇ ಬರಲಿಲ್ಲ. ಅವನ ಜೊತೆಯಲ್ಲಿ 170 ಜನರು ಅನ್ವೇಷಣೆ ಮಾಡಲೆಂದು ಬರುತ್ತಾರೆ. ಹಾಗಾದರೆ ಕೊನೆಗೆ ಭಾರತವನ್ನು ಸೇರಿದ್ದು ಎಷ್ಟು ಜನ ಗೊತ್ತಾ? ಅಷ್ಟಕ್ಕೂ ಅವರು ಯಾಕೆ ಭಾರತವನ್ನು ಕಂಡುಹಿಡಿಯಲೇಬೇಕೆಂದು ಪಣ ತೊಟ್ಟರು? ಅಷ್ಟು ದೊಡ್ಡ ಸಮುದ್ರದಲ್ಲಿ ಅವರ ಪ್ರಯಾಣ ಹೇಗಿತ್ತು ಎಂಬುದನ್ನು ತಿಳಿ ಇತಿಹಾಸ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ. ಭಾರತ ಒಂದು ಸಂಪನ್ಭರಿತ ರಾಷ್ಟ್ರವಾಗಿತ್ತು. ಸಾಂಬಾರು ಪದಾರ್ಥಗಳನ್ನು ಬೆಳೆಯುವಂತಹ ಫಲವತ್ತಾದ ಭೂಮಿಯನ್ನು ಹೊಂದಿತ್ತು. ದೇಶದಾದ್ಯಂತ ಭಾರತ ಪ್ರಸಿದ್ಧಿಯನ್ನು ಪಡೆದಿತ್ತು. ಚೀನಾ ಮತ್ತು ಭಾರತ ಈ ದೇಶಗಳ ಜೊತೆ ವ್ಯಾಪಾರ ಮಾಡಬೇಕೆಂದರೆ ರಸ್ತೆ ಮಾರ್ಗವನ್ನು ಅನುಸರಿಸಬೇಕಾಗಿತ್ತು. ಯಾವ ಯಾವ ಪ್ರದೇಶಗಳಲ್ಲಿ ರಸ್ತೆಗಳಿವೆಯೋ ಆ ಪ್ರದೇಶಗಳೆಲ್ಲವೂ ಮುಸಲ್ಮಾನರ ಆಳ್ವಿಕೆಗೆ ಒಳಪಟ್ಟಿದ್ದವು. ಈ ಕಾರಣದಿಂದಾಗಿ ಮುಸ್ಲಿಮರು ವಿದೇಶಿಗರನ್ನ ರಸ್ತೆಗಳಲ್ಲಿ ಚಲಿಸಲು ಬಿಡುತ್ತಿರಲಿಲ್ಲ. ಯುರೋಪಿಯರು ಭಾರತದಲ್ಲಿ ಸಿಗುವ ಸಾಂಬಾರ ಪದಾರ್ಥಗಳು, ಕೃಷಿ ಮತ್ತು ಇಲ್ಲಿನ ವೈಭವದ ಬಗ್ಗೆ ತಿಳಿದುಕೊಂಡು ಹೇಗಾದರೂ ಮಾಡಿ ಭಾರತಕ್ಕೆ ಆಗಮನ ನೀಡಲೇಬೇಕೆಂಬ ದೃಢ ನಿರ್ಧಾರವನ್ನು ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಯುರೋಪಿಯನ್ನರು ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ. ಅವರಿಗೆ ಸಮುದ್ರದ ಬಗ್ಗೆ, ಸಮುದ್ರದ ಪ್ರಯಾಣದ ಬಗ್ಗೆ ಭಯಗಳಿದ್ದವು. ನೌಕೆಯನ್ನು ಸ್ವಲ್ಪ ದೂರಕ್ಕೆ ತೆಗೆದುಕೊಂಡು ಹೋದರೆ ನೌಕೆ ಸಮುದ್ರದಲ್ಲಿ ಮುಳುಗಿ ಹೋಗಿಬಿಡುತ್ತೆ ಎಂಬ ಭಯವಿತ್ತು. ಈ ಕಾರಣದಿಂದಾಗಿ ಸಮುದ್ರದಲ್ಲಿ ದೂರ ಪ್ರಯಾಣವನ್ನು ಕೈಗೊಳ್ಳಲು ಜನರು ಹೆದರುತ್ತಿದ್ದರು. ಆದರೆ ಇವೆಲ್ಲವನ್ನು ಲೆಕ್ಕಿಸದೆ ಪೋರ್ಚುಗೀಸ್ನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ ವಾಸ್ಕೋಡಗಾಮನು ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. ಯುರೋಪ್ ದೇಶಗಳಿಗೆ ವ್ಯಾಪಾರ ವಹಿವಾಟುಗಳಿಗೆ ಹೊಸ ರೂಪವನ್ನು ಕೊಡುತ್ತಾನೆ. ಭಾರತ ಮತ್ತು ಯುರೋಪ್ ಎರಡು ದೇಶಗಳು ಮರೆಯದಂಥ, ಚರಿತ್ರೆಯಲ್ಲೇ ಅಳಿಸಲಾಗದಂಥ ತನ್ನ ಹೆಸರನ್ನು ಮುದ್ರಿಸಿಕೊಳ್ಳುತ್ತಾನೆ. ಯಾರ ಕೈಯಲ್ಲೂ ಆಗದ ಕೆಲಸವನ್ನು ಇವನೇಗಪ್ಪ ಮಾಡ್ದ ಎಂಬ ಪ್ರಶ್ನೆ ನಿಮ್ಮೆಲ್ಲರಿಗೂ ಬರಬಹುದು. ಹೌದು, ಕಾರಣವಿಷ್ಟೇ. ಇವರ ತಂದೆ ಉತ್ತಮ ನಾವಿಕರಾಗಿದ್ದರು. ಇವರು ಪೋರ್ಚುಗೀಸ್ನ ರಾಜರ ಬಳಿ ಕೆಲಸ ಮಾಡುತ್ತಿದ್ದರು. ವಾಸ್ಕೋಡಗಾಮನು ಬಾಲ್ಯದಿಂದಲೂ ತಂದೆಯ ಜೊತೆಯಲ್ಲೇ ಬೆಳೆಯುತ್ತಾನೆ. ಜೊತೆಗೆ ನೌಕೆಯನ್ನು ಕಲಿಯುತ್ತಾನೆ. 17ನೇ ವರ್ಷಕ್ಕೆ ವಾಸ್ಕೋಡಗಾಮನು ಉತ್ತಮ ನಾವಿಕನಾಗುತ್ತಾನೆ. ಸಮುದ್ರದಲ್ಲಿ ಗಾಳಿ, ಚಂಡಮಾರುತ, ಬಿರುಗಾಳಿ ಹೀಗೆ ಮಂಜಿನಿಂದ ಸಮುದ್ರವು ದಾರಿ ಕಾಣದಿದ್ದಾಗ ತುಂಬ ಕಷ್ಟಕರವಾದ ಸಂದರ್ಭದಲ್ಲಿ ನೌಕೆಯಾನ ಮಾಡುವಾಗ ಹೇಗೆ ಹಡಗನ್ನು ಮುನ್ನಡೆಸಬೇಕೆಂದು ಅಚ್ಚುಕಟ್ಟಾಗಿ ಕಲಿತುಕೊಳ್ಳುತ್ತಾನೆ. ಕಲಿತ ನಂತರ ಅಲ್ಲಿನ ರಾಜನಾದ ದ ಹೆನ್ರಿ ನ್ಯಾವಿಗೇಟರ್ ರವರು ಸಮುದ್ರದ ಪ್ರಯಾಣ ಮಾಡುವವರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಿದ್ದರು. ಇವರೇ ಭಾರತಕ್ಕೆ ದಾರಿ ಕಂಡುಹಿಡಿಯುವ ಕೆಲಸವನ್ನು ವಾಸ್ಕೋಡಗಾಮನಿಗೆ ನೀಡುತ್ತಾರೆ. ಇವನು 4 ಹಡಗುಗಳಲ್ಲಿ 170 ಜನರೊಂದಿಗೆ ಪೋರ್ಚುಗೀಸ್ನಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಇವನ ಹಡಗಿನ ಹೆಸರು ಸಾವ್ ಗ್ಯಾಬ್ರಿಯಲ್. ಇದು ಸುಮಾರು 200 ಟನ್ಗಳಷ್ಟು ತೂಕದಿಂದ ಕೂಡಿತ್ತು. ಇವನ ತಮ್ಮ ಪೌಲ್ ಡ ಗಾಮ ಅವನಿಗೂ ಸಹ ಒಂದು ಹಡಗಿನ ಜವಾಬ್ದಾರಿಯನ್ನು ನೀಡುತ್ತಾನೆ. ಪ್ರಯಾಣ ಪ್ರಾರಂಭವಾಗುತ್ತದೆ. ಕೇವಿದ್ ವರ್ದೆ ಎಂಬ ಪ್ರದೇಶಕ್ಕೆ ಬಂದು ತಲುಪುತ್ತಾರೆ. ನಂತರ ಇವರ ತಂಡ ನವೆಂಬರ್ 7ರಂದು ದಕ್ಷಿಣ ಆಫ್ರಿಕಾಕ್ಕೆ ಬಂದು ಸೇರುತ್ತಾರೆ. ಈ ಸಮಯದಲ್ಲಿ ಪರಿಸರದ ವಾತಾವರಣ ತುಂಬ ಕಠಿಣವಾಗಿತ್ತು. ಸಮುದ್ರದಲ್ಲಿ ಅಲೆಗಳು ದೊಡ್ಡದಾಗಿ ಬರುತ್ತಿದ್ದವು. ಈ ಕಾರಣದಿಂದಾಗಿ ಕೆಲ ದಿನಗಳು ಅಲ್ಲೇ ಉಳಿಯುತ್ತಾರೆ. ಸಮುದ್ರ ಶಾಂತಿಯಾದ ನಂತರ ಮೂಸಂಬಿಕ್ ಎಂಬ ಪ್ರದೇಶಕ್ಕೆ ತಲುಪುತ್ತಾರೆ ಹಾಗೂ ಹಡಗನ್ನು ರಿಪೇರಿ ಮಾಡಿಕೊಳ್ಳುತ್ತಾರೆ. ಜೊತೆಗೆ ಅಲ್ಲಿನ ಸ್ಥಳೀಯರ ಜೊತೆ ಮಾತನಾಡಿದಾಗ ಇವರಿಗೆ ತಿಳಿದು ಬರುತ್ತದೆ, ನಾವು ಭಾರತಕ್ಕೆ ಹತ್ತಿರದಲ್ಲಿ ಇದ್ದೀವಿ ಎಂದು.
ಸ್ಪಷ್ಟ ಕಲ್ಪನೆ ಮೂಡುತ್ತದೆ. ನಂತರ ಕೀನ್ಯಾ ದೇಶದ ಮಾಲಿಂದಿ ನಗರಕ್ಕೆ ಬಂದು ಸೇರುತ್ತಾರೆ. ಇಲ್ಲಿ ಕಾಂಜಿ ಎಂಬ ನಾವಿಕನ ಪರಿಚಯವಾಗುತ್ತದೆ. ಈತನಿಗೆ ಭಾರತ ದೇಶದ ಕೇರಳದ ಕ್ಯಾಲಿಕೆಟ್ ಮಾರ್ಗ ಗೊತ್ತಿತ್ತು. ಹಾಗಾಗಿ ಇವನನ್ನು ತನ್ನ ತಂಡದಲ್ಲಿ ಸೇರಿಸಿಕೊಳ್ಳುತ್ತಾನೆ. 4 ಹಡಗುಗಳ ಜೊತೆ ಪ್ರಾರಂಭವಾದ ಈ ಪ್ರಯಾಣ 11 ತಿಂಗಳ ನಂತರ ಕ್ಯಾಲಿಕೆಟ್ನ ಪ್ರದೇಶವನ್ನು ಸೇರುತ್ತದೆ. 20/5/1998 ಭಾರತದ ಪಶ್ಚಿಮ ತೀರವನ್ನು ಸೇರುತ್ತಾರೆ. ಸುದೀರ್ಘವಾದ ಪ್ರಯಾಣದಲ್ಲಿ 170 ಜನ ಇದ್ದರು, ಆದರೆ 116 ಜನ ಮರಣವನ್ನು ಹೊಂದುತ್ತಾರೆ. ವಾಸ್ಕೋಡಗಾಮ ಮಾಡಿದ ಸಾಹಸ ಯಾತ್ರೆಯನ್ನು ನೋಡಿ ಪೋರ್ಚುಗೀಸ್ ರಾಜನಿಗೆ ತುಂಬ ಸಂತೋಷವಾಗುತ್ತದೆ. 3ನೇ ಬಾರಿ ಭಾರತಕ್ಕೆ ಪ್ರಯಾಣ ಮಾಡಿ 1524 ಮರಣವನ್ನು ಹೊಂದುತ್ತಾನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ತಿಳಿ ಇತಿಹಾಸ ಎಂಬ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.